ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಇವತ್ತಿಗೆ 3 ದಿನ ಕಳೆದಿದೆ. ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಪೂರ್ವ ತಯಾರಿ ಭಾಗವಾಗಿ ರಕ್ಷಣಾ ತಂಡಗಳು ಸ್ಥಳದಲ್ಲಿ ಮೊಕ್ಕಾಂ ಹೂಡಿವೆ. ಇದೆಲ್ಲವನ್ನು ನೋಡೋಣ ಡ್ಯಾಮ್ ದಿಗಿಲು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತುಂಗಭದ್ರಾ ಜಲಾಶಯದ ಗೇಟ್ ಕೊಚ್ಚಿ ಹೋಗಿ ಇಂದಿಗೆ 3 ದಿನವಾಗಿದ್ದು ಈವರೆಗೂ 17ಕ್ಕೂ ಹೆಚ್ಚು ಟಿಎಂಸಿ ನೀರು ಪೋಲಾಗಿದೆ. 2 ದಿನದಲ್ಲಿ ಅಂದ್ರೆ ನಿನ್ನೆ ಬರೋಬ್ಬರಿ 14 ಟಿಎಂಸಿಯಷ್ಟು ನೀರು ಖಾಲಿಯಾಗಿದೆ. ಆಗಸ್ಟ್ 10ರಂದು ಡ್ಯಾಂನಲ್ಲಿ 105 ಟಿಎಂಸಿ ನೀರಿತ್ತು. ಆದ್ರೀಗ ಡ್ಯಾಂನಿಂದ ನದಿಗೆ 1.14 ಲಕ್ಷ ಕ್ಯೂಸೆಕ್ ಹೊರಹರಿವು ಇದೆ. ಕಾಲುವೆಗಳಿಗೆ 10,000 ಕ್ಯೂಸೆಕ್ ನೀರು ಬಿಡಲಾಗ್ತಿದೆ. ತುಂಗಭದ್ರಾ ಡ್ಯಾಂಗೆ ತಾತ್ಕಾಲಿಕ ಗೇಟ್ ಅಳವಡಿಸಲು ಇಂದು ಮೊದಲ ಪ್ರಯತ್ನ ನಡೆದಿದೆ. 25 ಟಿಎಂಸಿ ನೀರು ಹೊರ ಹೋಗ್ತಿದ್ದಂತೆ ತಾತ್ಕಾಲಿಕ ಗೇಟ್ ಅಳವಡಿಸಲು ಸಿದ್ಧತೆ ನಡೆದಿದೆ. ಹೀಗಾಗಿ ಜಲಾಶಯದ ಬಳಿ 2 ಬೃಹತ್ ಕ್ರೇನ್ಗಳು ಬಂದಿದ್ದು ಈಗಾಗಲೇ ನಾರಾಯಣ ಇಂಜಿನಿಯರಿಂಗ್ ಹಾಗೂ ಹಮೀದ್ ಇಂಜಿನಿಯರಿಂಗ್ನಲ್ಲಿ ನಿರ್ಮಾಣವಾಗಿರುವ ಗೇಟ್ ಅಳವಡಿಕೆ ನಡೆಯಲಿದೆ. ತುಂಗಭದ್ರಾ ಡ್ಯಾಂಗೆ ಇಂದು ಕ್ರಸ್ಟ್ ಗೇಟ್ ಅಳವಡಿಸಲಾಗುತ್ತೆ. ಹೀಗಾಗಿ ಜಲಾಶಯದ ಬಳಿಯೇ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡ ಠಿಕಾಣಿ ಹೂಡಿದೆ. ಹಗ್ಗ ಸೇರಿದಂತೆ ಅನೇಕ ವಸ್ತುಗಳನ್ನು ತಂದಿರೋ ಸಿಬ್ಬಂದಿ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಬೇಕಾದ ಎಲ್ಲಾ ರೀತಿಯ ಸಿದ್ಧತೆ ನಡೆಸಿಕೊಂಡಿದ್ದಾರೆ. ಅವಶ್ಯಕತೆ ಇದ್ರೆ ಡ್ಯಾಂನಲ್ಲಿ ಇಳಿಯೋಕ್ಕೂ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿ ಸಜ್ಜಾಗಿದ್ದಾರೆ. ತುಂಗಭದ್ರಾ ಡ್ಯಾಂಗೆ ಹೊಸ ಅಳವಡಿಕೆಯೇ ದೊಡ್ಡ ಸವಾಲಾಗಿದೆ. ಸಂಜೆಯಿಂದಲೇ ಅಳವಡಿಕೆ ಕಾರ್ಯ ಶುರುವಾಗಲಿದೆ. 2 ರೀತಿಯಲ್ಲಿ ಡ್ಯಾಂಗೆ ಗೇಟ್ ಅಳವಡಿಸಲು ನಿರ್ಧರಿಸಲಾಗಿದೆ. ಸದ್ಯ ನೀರು ಖಾಲಿಯಾಗೋ ಮೊದಲೇ ಗೇಟ್ ಅಳವಡಿಸೋದು ಇಲ್ಲವೇ ನೀರಿಗೆ ಇಳಿದು ಡ್ಯಾಂಗೆ ಗೇಟ್ ಅಳವಡಿಸಲು ತಜ್ಞರು ಚಿಂತನೆ ನಡೆಸಿದ್ದಾರೆ. ಹೊಸಪೇಟೆ ಮತ್ತು ಹೊಸಳ್ಳಿಯಲ್ಲಿ ಗೇಟ್ಗಳು ಸಿದ್ಧವಾಗ್ತಿವೆ. ತುಂಗಭದ್ರಾ ಡ್ಯಾಂ ಗೇಟ್ ಮುರಿದು 3 ದಿನವಾಗಿದ್ದು ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗ್ತಲೇ ಇದೆ. ಇನ್ನು ತಜ್ಞರ ಅಭಿಪ್ರಾಯವನ್ನ ಕೇಳಿ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಶುರುವಾಗಿದೆ. ಪ್ರಸ್ತುತ ಬಿತ್ತನೆಯಾಗಿರುವ ಬೆಳೆ ಉಳಿಸೋದೇ ಸವಾಲಾಗಿದೆ. ಯಾಕಂದ್ರೆ ಬರೋಬ್ಬರಿ 9,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಕಾರ್ಯ ನಡೆದಿದ್ದು ಡ್ಯಾಂ ಗೇಟ್ ರಿಪೇರಿಗೆ 60 ಟಿಎಂಸಿ ನೀರು ಬಿಡಲೇಬೇಕಿದೆ. ತಜ್ಞರ ಸೂಚನೆ ಹಿನ್ನೆಲೆ ಅಲರ್ಟ್ ಆದ ಸಿಎಂ ಸಿದ್ದರಾಮಯ್ಯ ಪೋಲಾಗ್ತಿರುವ ನೀರು ಉಳಿಸುವ ನಿಟ್ಟಿನಲ್ಲಿ ಸಮಾಲೋಚನೆ ನಡೆಸಿದ್ರು. ತುಂಗಭದ್ರಾ ಜಲಾಶಯ ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿದ್ದು 12 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಟಿಬಿ ಡ್ಯಾಂನಿಂದಲೇ ನೀರುಣಿಸಲಾಗ್ತಿತ್ತು. ಆದರೆ ಸೆಪ್ಟೆಂಬರ್ 15ರ ಬಳಿಕ ಮಳೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ 60 ಟಿಎಂಸಿ ನೀರು ಪೋಲಾದ್ರೆ 3 ರಾಜ್ಯಗಳ 8 ಜಿಲ್ಲೆಗಳಿಗೆ ನೀರಿನ ಅಭಾವ ಎದುರಾಗುವ ಆತಂಕ ಎದುರಾಗಲಿದೆ. ರಾಜ್ಯದ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು, ಆಂಧ್ರದ ಕರ್ನೂಲ್, ಅನಂತಪುರ, ಕಡಪಕ್ಕೂ ನೀರಿನ ಅಭಾವ ಎದುರಾಗಲಿದೆ. ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಬೆನ್ನಲ್ಲೇ ಕಿವಿಯಲ್ಲಿ ಹೂ ಇಟ್ಕೊಂಡು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊಪ್ಪಳ ತಾಲೂಕಿನ ತುಂಗಭದ್ರಾ ಜಲಾಶಯ ಬಳಿ ಜಮಾಯಿಸಿದ ರೈತರು ಸಿಎಂ ಸಿದ್ದರಾಮಯ್ಯ ರೈತರ ಕಿವಿಯಲ್ಲಿ ಹೂ ಇಟ್ಟು ಹೋಗಬಾರದು, ಬದಲಾಗಿ ರೈತರನ್ನು ಕೇಳಬೇಕು ಅಂತ ಆಗ್ರಹಿಸಿದ್ರು. ಈ ರಾಜ್ಯದ ಮುಖ್ಯಮಂತ್ರಿಗಳು ನಮಗ ಗೊತ್ತಾಯ್ತು. ಯಾಕಂದ್ರೆ ಈ ಮೊನ್ನೆ ಡಿ.ಕೆ. ಶಿವಕುಮಾರ್ ಸಹ ಇಲ್ಲಿ ರೈತರಿಗೆ ಕಿವಿಗೆ ಹೂ ಇಟ್ಟು ಹೋಗಿದ್ದಾರೆ. ಇದೇ ಮುಖ್ಯಮಂತ್ರಿ ಬಂದು ಇವಾಗಾದ್ರೂ ಕಿವಿಗೆ ಹೂ ಇಡ್ತಾರೆ. ನಾವು ಅಡ್ವಾನ್ಸ್ ಕಿವಿಯಲ್ಲಿ ಹೂ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ. ಗೇಟು ಅದು ಚೈನ್ ಲಿಂಕ್ ಕಟ್ ಅಂತ ಹೇಳ್ತಾ ಇದ್ದಾರೆ. ಚೈನ್ ಲಿಂಕ್ ಕಟ್ಟಲ್ಲ, ಅದು ದೋಷಾರೋಪವಾಗಿ ಇವತ್ತು ಟಿವಿ ಬೋರ್ಡ್ ಅಧಿಕಾರಿಗಳು ನೇರ ಹೊಣೆ ಇದು. ತುಂಗಭದ್ರಾ ಡ್ಯಾಂ ನಿರ್ವಹಣೆಗೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿರೋ ಮಾಹಿತಿ ಇದೆ. ಈ ಹಿನ್ನೆಲೆ ಕೂಡಲೇ ಸರ್ಕಾರ ಈ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ರಾಯಚೂರಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್ ಆಗ್ರಹಿಸಿದ್ದಾರೆ. ಈ ಪ್ರಕರಣವನ್ನ ಜುಡಿಷಿಯಲ್ ಎನ್ಕ್ವೈರಿಗೆ ಒಳಪಡಿಸಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. 10 ವರ್ಷದಿಂದ ಈಚೆಗೆ ಆ ಗೇಟ್ಗಳ ನಿರ್ವಹಣೆಗಾಗಿ ಎಷ್ಟೆಷ್ಟು ಹಣ ಖರ್ಚು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಅಲ್ಲಿ ಜವಾಬ್ದಾರಿಯುತ ಅಧಿಕಾರಿ ಯಾರು, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮತ್ತು ಏನಂತಂದ್ರೆ ಇವತ್ತು ನಮಗ ಗೊತ್ತಿರೋ ಪ್ರಕಾರ 100 ಕೋಟಿ ರೂಪಾಯಿ ಗೇಟ್ ನಿರ್ವಹಣೆಗೆ ಖರ್ಚಾಗಿದೆ ಅಂತಾರೆ. ಅದು ನಿಖರ ಗೊತ್ತಿಲ್ಲ. ಜುಡಿಷಿಯಲ್ ಎನ್ಕ್ವೈರಿ ಆದ್ರೆ ಎಲ್ಲ ಸತ್ಯ ಬರ್ತದೆ. ಸಂಜೆ
ಅಥವಾ ನಾಳೆಯಿಂದ ಗೇಟ್ ಅಳವಡಿಸೋ ಕೆಲಸ ನಡೆಯಲಿದೆ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಸಭೆ ಬಳಿಕ ಮಾತನಾಡಿದ ಅವರು, ತಾತ್ಕಾಲಿಕ ಗೇಟ್ ಅಳವಡಿಕೆಗಾಗಿ ಒಟ್ಟು 2 ತಜ್ಞರ ತಂಡಗಳು ಈಗಾಗಲೇ ಕೆಲಸ ಮಾಡ್ತಿವೆ. ಡ್ಯಾಂನಿಂದ ಹೊರಹೋಗೋ ನೀರು ನಿಲ್ಲಿಸೋ ಕೆಲಸ ನಡೀತಿದ್ದು, ಸದ್ಯ ನೀರು ಡ್ಯಾಂ ರಕ್ಷಣೆ ಮಾಡೋದು ನಮ್ಮ ಕೆಲಸ ಅಂತ ಹೇಳಿದ್ರು. ಅವರು ಹೇಳ್ತಾ ಇದ್ದಾರೆ, 2 ಪ್ರಯತ್ನವನ್ನು ಮಾಡೋದು, ನೀರು ಬಿಡಂತ ಕೆಲಸನೂ ಮಾಡ್ತಾ ಇದ್ವಿ, ಅದ್ರಾಗ ನೀರಿನೊಳಗೂ ಕುದಿಸುವಂತ ಪ್ರಯತ್ನ ಮಾಡ್ತಾ ಇದ್ವಿ. 2 ಇವತ್ತ ಗೇಟ್ ಪ್ರಾರಂಭ, ಗೇಟ್ ಕೆಲಸ ಮುಗಿತು ಅಂದ್ರೆ ಇವತ್ತು ಸಾಯಂಕಾಲ ಇಲ್ಲ ನಾಳೆಗಾದ್ರೂ ಸ್ಟಾರ್ಟ್ ಮಾಡ್ತೀವಿ. ನೀರಿನ ಒತ್ತಡಕ್ಕೆ ಟಿಬಿ ಡ್ಯಾಂ ಗೇಟ್ ಶಕ್ತಿ ಕುಂದಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಬೇಸರದಲ್ಲೇ ಡ್ಯಾಂ ಮೇಲೆ ಹೆಜ್ಜೆ ಹಾಕಿದ್ದಾರೆ. ಈ ವೇಳೆ ಮಾತನಾಡಿ ರೈತರಿಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಭರವಸೆ ಮಾತನಾಡಿದ್ದಾರೆ. ಇದೆಲ್ಲವನ್ನು ನೋಡೋಣ ತಾತ್ಕಾಲಿಕ ಗೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಟಿಬಿ ಡ್ಯಾಂ 19ನೇ ಗೇಟ್ ಕೊಚ್ಚಿ ಹೋಗಿದ್ದು ಹೊಸ ಗೇಟ್ ಅಳವಡಿಕೆಗೆ ಸಿದ್ಧತೆ ನಡೆಯುತ್ತಿದೆ. ಇದರ ಬೆನ್ನಲ್ಲೇ ಟಿವಿ9 ಜೊತೆ ಮಾತನಾಡಿದ ಜಲತಜ್ಞ ಕೃಷ್ಣ ಕೊಲ್ಲಾರ ಕುಲಕರ್ಣಿ, ಸ್ವತಂತ್ರ ಪೂರ್ವದಲ್ಲಿ ಒಪ್ಪಂದದ ಮೇರೆಗೆ ನಿರ್ಮಾಣ ಮಾಡಲಾಗಿದೆ. ಟಿಬಿ ಡ್ಯಾಂ ನಿರ್ಮಾಣ ಮಾಡಿ 70 ವರ್ಷಗಳು ಆಗಿದ್ದು ಯಾವುದಕ್ಕೂ ಒಂದು ಆಯುಷ್ಯ ಅಂತ ಇರುತ್ತೆ. ನೀರಿನ ಒತ್ತಡಕ್ಕೆ ಟಿಬಿ ಡ್ಯಾಂ ಗೇಟ್ ಶಕ್ತಿ ಕುಂದಿದೆ. ಕಬ್ಬಿಣದ ಗೇಟ್ ನಿಂತ ನೀರಲ್ಲಿ ತುಕ್ಕು ಹಿಡಿದಿದೆ ಅಂತ ಹೇಳಿದ್ದಾರೆ. ಯಾವುದೊಂದು ವಸ್ತುಕ್ಕೂ ಕೂಡ ಒಂದು ಆಯುಷ್ಯ ಇರ್ತದೆ. ಸೊ 70 ವರ್ಷಗಳವರೆಗೆ ಅದು ಆ ನೀರಿನ ಪ್ರೆಷರನ್ನು ಹೊತ್ಕೊಂಡು ಬಂದದ್ದನ್ನು ಅದು ಸಾವಕಾಶವಾಗಿ ತನ್ನ ಶಕ್ತಿಯನ್ನು ಕಳ್ಕೊಂಡು ಅದು ಕೊನೆಗೆ ಈ ಹಂತಕ್ಕೆ ಬಂದು ತಲುಪ್ತದು. ರಿಸ್ಕ್ ತೆಗೆದುಕೊಂಡು ತುಂಗಾಭದ್ರಾ ಡ್ಯಾಂನಲ್ಲಿ ಗೇಟ್ ಅಳವಡಿಸುವುದಕ್ಕೆ ಮುಂದಾಗಿದ್ದೇವೆ ಅಂತ ಕ್ರಸ್ಟ್ ಗೇಟ್ ತಜ್ಞ ಕನ್ನಯ್ಯ ನಾಯ್ಡು ಹೇಳಿದ್ದಾರೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿಗಿರುವ ಟಿಬಿ ಜಲಾಶಯದಲ್ಲಿ ನೀರಿದ್ರೂ ಗೇಟ್ ಅಳವಡಿಸಲು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ರು. ಭಾರತದಲ್ಲಿ ಅನೇಕ ಡ್ಯಾಂ ನಿರ್ಮಾಣ ಕಾರ್ಯ ಕೆಲಸ ಮಾಡಿದ್ದೇನೆ. ಜಲಾಶಯಗಳಲ್ಲಿ ಸಮಸ್ಯೆ ಆದಾಗ ಹೋಗಿ ಕೆಲಸ ಮಾಡಿದ್ದೇನೆ. ಪ್ರಸ್ತುತ ಸಮಯದಲ್ಲಿ ಯಾರೂ ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಿಲ್ಲ, ಆದರೆ ನಾವು ರಿಸ್ಕ್ ತೆಗೆದುಕೊಳ್ಳಲು ಮುಂದಾಗಿದ್ದೇವೆ ಅಂದ್ರು. ತುಂಗಾಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಶೀಲನೆ ನಡೆಸಿದ್ರು. ಕೊಚ್ಚಿ ಹೋದ 19ನೇ ಕ್ರಸ್ಟ್ ಗೇಟ್ ವೀಕ್ಷಿಸಿದ ಸಿಎಂ ಟಿಬಿ ಬೋರ್ಡ್ ಅಧಿಕಾರಿಗಳಿಂದ ಮಾಹಿತಿ ಪಡೆದ್ರು. ಕ್ರಸ್ಟ್ ಗೇಟ್ ಅಳವಡಿಕೆ ಬಗ್ಗೆ ಸಿಎಂ ಜೊತೆ ತಜ್ಞ ಕನ್ನಯ್ಯ ನಾಯ್ಡು ಚರ್ಚೆ ನಡೆಸಿದ್ರು. ಸಿಎಂಗೆ ಸಚಿವರಾದ ಶಿವರಾಜ್ ತಂಗಡಗಿ, ಜಮೀರ್ ಅಹಮದ್ ಸಾಥ್ ನೀಡಿದ್ರು. ಇಂಜಿನಿಯರ್ ಮತ್ತು ತಂತ್ರಜ್ಞರೊಂದಿಗೆ ಡ್ಯಾಂ ಮೇಲೆ ಬಂದ ಸಿದ್ದರಾಮಯ್ಯ ಹಿಂದೆ 2 ಕೈಕಟ್ಟು ಬೇಸರದಿಂದಲೇ ಹೆಜ್ಜೆ ಇಟ್ರು. ಕೊಪ್ಪಳ ಉಸ್ತುವಾರಿ ಸಚಿವ ತಂಗಡಿಯೊಂದಿಗೆ ಸಿಎಂ ಮಾಹಿತಿ ಪಡೆದ್ರು. ತಜ್ಞ ಕನ್ನಯ್ಯ ಜೊತೆಗೆ ಡ್ಯಾಂನ ಮ್ಯಾಪ್ ವೀಕ್ಷಣೆ ಮಾಡಿದ್ರು. ಪ್ರಸ್ತುತ ನೀರಿನ ಸ್ಟೋರೇಜ್, ಎಷ್ಟು ನೀರು ಹೊರಗಡೆ ಹೋಗಿದೆ, ಡ್ಯಾಂ ಖಾಲಿಯಾದ್ರೆ ನೀರು ತುಂಬಿಸೋದು ಹೇಗೆ ಎನ್ನುವುದರ ಬಗ್ಗೆ ಚರ್ಚಿಸಿದ್ರು. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿಗಿರೋ ತುಂಗಾಭದ್ರಾ ಜಲಾಶಯಕ್ಕೆ ವಯಸ್ಸಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಡ್ಯಾಂ ಬಳಿ ಮಾತನಾಡಿದ ಅವರು 19ನೇ ಗೇಟ್ ಸೇರಿ 10 ಗೇಟ್ನಿಂದ ನೀರು ಬಿಡಲಾಗ್ತಾ ಇತ್ತು. ಆದರೆ ಚೈನ್ ಕಟ್ ಆಗಿ ಗೇಟ್ ಕಟ್ ಆಗಿದೆ. ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ದುರಸ್ತಿ ಕಾರ್ಯ ನಡೆಯುತ್ತಿದೆ. ಟಿಬಿ ಬೋರ್ಡ್ನಲ್ಲಿ 3 ರಾಜ್ಯದವರಿದ್ದಾರೆ. ಕೇಂದ್ರ ಅದಕ್ಕೆ ಅಧಿಕಾರಿಗಳ ನೇಮಕ ಮಾಡುತ್ತೆ ಅಂತ ಹೇಳಿದ್ರು. ಕನ್ನಯ್ಯನವರ ಪ್ರಕಾರ ಕನಿಷ್ಠ 50 ವರ್ಷಕ್ಕೊಮ್ಮೆ ಒಂದ್ಸಾರಿ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು 70 ವರ್ಷ ಓಲ್ಡ್ ಆಗಿದೆ, 50 ವರ್ಷಕ್ಕೆ ಕನಿಷ್ಠ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಅವ್ರು ಏನು ಅಡ್ವೈಸ್ ಮಾಡ್ತಾರೆ, ಅಡ್ವೈಸ್ ಪ್ರಕಾರ ಬೋರ್ಡು ನಡ್ಕೊಳ್ತದೆ, ಕರ್ನಾಟಕ ಸರ್ಕಾರನೂ ಕೂಡ ನಡ್ಕೊಳ್ತದೆ, ಆಂಧ್ರ ಸರ್ಕಾರನೂ ಕೂಡ ನಡ್ಕೊಳ್ತದೆ, ತೆಲಂಗಾಣ ಸರ್ಕಾರ ಕೂಡ ನಡ್ಕೊಳ್ತದೆ. ತುಂಗಾಭದ್ರಾ ಡ್ಯಾಂನಿಂದ ನೀರು ಬಿಟ್ಟರು 64 ಟಿಎಂಸಿ ನೀರು ಉಳಿಯುತ್ತೆ. ಹೀಗಾಗಿ ರೈತರಿಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಲ್ಲ ಕ್ಯಾನೆಲ್ಗಳ ಮೂಲಕ ನೀರು ಬಿಡಲಾಗಿದೆ. ಮಳೆ ಬರುವ ಮುನ್ನವೇ ಗೇಟ್ ಅಳವಡಿಸೋ ಕೆಲಸ ಮಾಡಲು ಹೇಳಿದ್ದೇನೆ. ದುರಸ್ತಿ ಕಾರ್ಯ 4-5 ದಿನದಲ್ಲಿ ಮುಗಿಯಬಹುದು. ಆದಷ್ಟು ತ್ವರಿತವಾಗಿ ಕೆಲಸ ಮಾಡಲು ಹೇಳಿದ್ದೇನೆ ಅಂತ ಸಿಎಂ ಹೇಳಿದ್ರು. ಎಲ್ಲ ಕೆನಲ್ಗಳಿಗೂ ಕೂಡ ನೀರು ಬೆಳೆಗೆ ಈಗ ಹಾಕಿರ್ತಕ್ಕಂಥ ಬೆಳೆ ಇದೆಯಲ್ಲ, ಅದಕ್ಕೇನು ತೊಂದರೆ ಆಗಲ್ಲ. ರೈತರು ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ. ಕನಿಷ್ಠ
ಕನಿಷ್ಠ 50 ವರ್ಷಕ್ಕೊಮ್ಮೆ ಡ್ಯಾಂಗಳ ಗೇಟ್ ಬದಲಾವಣೆ ಮಾಡಬೇಕಿತ್ತು. ಆದ್ರೆ ತುಂಗಾಭದ್ರಾ ಜಲಾಶಯದ ಗೇಟ್ಗಳನ್ನ 70 ವರ್ಷದಿಂದ ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ನವಲಿ ಜಲಾಶಯದ ಬಗ್ಗೆ ಈಗಾಗಲೇ ಡಿಪಿಆರ್ ಆಗಿದೆ. ಆಂಧ್ರ ಒಪ್ಪಿಗೆ ಕೊಟ್ಟ ಮೇಲೆ ನವಲಿ ಜಲಾಶಯ ಆರಂಭಿಸುತ್ತೇವೆ. ತುಂಗಾಭದ್ರಾ ಜಲಾಶಯ ಮತ್ತೆ ತುಂಬುವ ವಿಶ್ವಾಸ ಇದ್ದು ನಾನೇ ಬಂದು ಬಾಗಿನ ಅರ್ಪಿಸ್ತೇನೆ ಅಂತ ಹೇಳಿದ್ರು. ನನಗೆ ವಿಶ್ವಾಸ ಇದೆ ಮತ್ತೆ ತುಂಗಭದ್ರಾ ಡ್ಯಾಮ್ ತುಂಬುತ್ತೆ, ಬಾಗಿನ ಅರ್ಪಿಸ್ತೇನೆ. ನಾನು ಇದರಲ್ಲಿ ರಾಜಕೀಯ ಮಾಡಕ್ಕೆ ಹೋಗಲ್ಲ. ತುಂಗಾಭದ್ರಾ ಡ್ಯಾಂಗೆ 70 ವರ್ಷ ಆಗಿದ್ದು ಟಿಬಿ ಡ್ಯಾಂನಲ್ಲಿ ಆಂಧ್ರ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ಆದರೆ ತರಾತುರಿಯಲ್ಲಿ ರಿಪೇರಿ ಮಾಡಿ ಏನೇನೋ ಅವಾಂತರ ಆಗೋದು ಬೇಡ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ದುಡ್ಡು ಕೊಟ್ಟಿ ಬಂದವನು ಗೇಟ್ ಏನಾಗಿದೆ ಅಂತ ಏಕೆ ನೋಡ್ತಾನೆ, ಎಚ್ಚರಿಕೆಯಿಂದ ನಿಭಾಯಿಸುವಂತೆ ಎಚ್.ಡಿಗೆ ಸಲಹೆ ನೀಡಿದ್ದಾರೆ. ಅವನು ದುಡ್ಡು ಕೊಟ್ಟವನು ಅವನಿಗೆ ಗೇಟ್ ಕಟ್ಕೊಂಡೇನೋ ಲೂಬ್ರಿಕೇಟ್ ಆಗಿದೆಯೋ ಇಲ್ವೋ ಅವನಿಗೇನಾಗಬೇಕು, ಆ ಡ್ಯಾಮ್ ಏನಾಗಿದೆ ಅಂತ ಅವನೇನು ಯೋಚನೆ ಮಾಡಬೇಕು. ಅವನಲ್ಲಿ ಕೊಟ್ಟು ಬಂದಿರ್ತಾನಲ್ಲ, ಅದು ದುಡ್ಡು ವಾಪಸ್ ಪಡೀಲಿಕ್ಕೆ ಅವನ ಜ್ಞಾನ ಎಲ್ಲ ಅಲ್ಲಿರ್ತದೆ. ಈಗ ಮೊದಲು ರಿಪೇರಿನ ಎಷ್ಟು ಬೇಗ ರಿಪೇರಿ ಮಾಡೋದನ್ನು ತರಾತುರಿಲಿ ಏನೋ ಮಾಡೋಕ್ಕೆ ಹೋಗಿ ಮತ್ತಿನ್ನೇನೋ ಡ್ಯಾಮೇಜ್ ಮಾಡ್ಕೋಬೇಡಿ. ಜಲಸಂಪನ್ಮೂಲ ಸಚಿವರ ಇಚ್ಛಾಶಕ್ತಿಯ ಕೊರತೆಗಿದ್ದು ಸಂಪನ್ಮೂಲದ ಬಗ್ಗೆ ತಲೆ ಕೆಡಿಸಿಕೊಳ್ತಾರೆಯೇ ಹೊರತು ಜಲ ಮತ್ತು ರೈತರ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಲಸಂಪನ್ಮೂಲ ಸಚಿವರು ಬೆಂಗಳೂರಿನಲ್ಲಿ ಬ್ಯುಸಿಯಾಗಿದ್ದಾರೆ. ಬೆಂಗಳೂರು ಅಭಿವೃದ್ಧಿ, ಎತ್ತರದ ಟವರ್ ಬಗ್ಗೆ ಮಾತನಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಕಳೆದ 1 ವರ್ಷದಿಂದ ಅಲ್ಲಿ ಚೀಫ್ ಇಂಜಿನಿಯರ್ ಅಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ರಾಜ್ಯದಲ್ಲಿ? ನನ್ನನ್ನು ಕೂಡ ನಾನು ಹೇಳಿದ್ದೇನೆ, ಎಲ್ಲೋ ಒಂದು ಕಡೆ ಜಲ ಸಂಪನ್ಮೂಲ ಸಚಿವರು ಇವತ್ತು ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾರೆ. ಜಲದ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ, ರೈತರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಲ್ಲಿಸಿದ್ದ ಅರ್ಜಿಗಳನ್ನು ಕೋರ್ಟ್ ವಿಚಾರಣೆ ನಡೆಸಿದೆ. ಮತ್ತೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಚನ್ನಪಟ್ಟಣ ಉಪಚುನಾವಣೆಯ ಫೈಟ್, ಬಿಜೆಪಿಯ ಬಂಡಾಯದ ಚರ್ಚೆ ಕಾವು ಪಡೆದುಕೊಳ್ತಾ ಇದೆ. ಇದೆಲ್ಲವನ್ನು ನೋಡೋಣ ಮುಡಾ ವಿಚಾರಣೆ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಹಗರಣ ಆರೋಪಕ್ಕೆ ಸಂಬಂಧಿಸಿದಂತೆ ಸ್ನೇಹಮಯಿ ಕೃಷ್ಣರ ಅರ್ಜಿ ವಿಚಾರಣೆ ಆಗಸ್ಟ್ 20ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಆಗಸ್ಟ್ 20ರಂದು ಅರ್ಜಿ ವಿಚಾರಣೆಗೆ ಸ್ವೀಕರಿಸುವ ಸಂಬಂಧ ಆದೇಶಿಸಿದೆ. ಇನ್ನು ಟಿಜೆ ಅಬ್ರಹಂ ಅರ್ಜಿ ವಿಚಾರಣೆ ಆಗಸ್ಟ್ 21ಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಮುಂದೂಡಿದೆ. ಸೈಟ್ ಹಂಚಿಕೆ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ 3ನೇ ದೂರು ದಾಖಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಟಿಜೆ ಅಬ್ರಹಂ ಖಾಸಗಿ ದೂರು ಸಲ್ಲಿಸಿದ್ದಾರೆ. ಈ ಮೊದಲು ರಾಜ್ಯಪಾಲರ ಬಳಿ ಅಬ್ರಹಂ ದೂರು ನೀಡಿದ್ರು. ಮೈಸೂರಿನ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರು ನೀಡಿದ್ರು. ಈಗ ಟಿಜೆ ಅಬ್ರಹಂ ಖಾಸಗಿ ದೂರು ದಾಖಲಿಸಿದ್ದಾರೆ. ಮುಡಾ ಕೇಸ್ನಲ್ಲಿ ಸ್ಪಷ್ಟವಾಗಿ ರಾಜಕೀಯ ದುರುದ್ದೇಶವಿದೆ ಅಂತ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ರು. ಮೋದಿ, ಅಮಿತ್ ಶಾ ರಾಜ್ಯಪಾಲರ ಕಚೇರಿಯನ್ನ ದುರುಪಯೋಗ ಮಾಡಿಕೊಳ್ತಿದ್ದಾರೆ. ಯಾರೋ ದೂರು ಕೊಟ್ಟಿದ್ದಾರೆ ಅಂತ 24 ಗಂಟೆಯೊಳಗೆ ನೋಟಿಸ್ ಕೊಟ್ಟಿದ್ದಾರೆ. ಮುಡಾ ಕೇಸ್ ಪಿಸಿ ಆಕ್ಷನ್ ಅಲ್ಲಿಗೆ ಬರೋದಿಲ್ಲ ಅಂದ್ರು. ರಾಜ್ಯಪಾಲರ ಕಚೇರಿ ಇವತ್ತು ಬಿಜೆಪಿಯವರ ಪ್ರಾದೇಶಿಕ ಕಚೇರಿಯಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಡೈರೆಕ್ಷನ್ಸ್ ಬಂದಿದೆ ಮೇಲಿಂದ, ತೊಂದರೆ ಕೊಡಬೇಕು. ಸಿಬಿಐ ಆಯಿತು, ಐಟಿ ಆಯಿತು. ಮುಡಾ ಅಕ್ರಮದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹಿಸಿದ್ರು. ಸಿಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು. ಬಿಜೆಪಿ ಅವಧಿ ಹಗರಣಗಳ ತನಿಖೆ ಅಂತ ಹೇಳ್ತಾನೆ ಇದ್ದಾರೆ. ಕೂಡಲೇ ತನಿಖೆ ಮಾಡಿ ಎಂದು ಸಿಎಂ ಡಿಸಿಎಂಗೆ ಆಗ್ರಹಿಸುವೆ ಅಂದ್ರು. We are demanding the Muda episode should be handed over to CBI investigation and Chief Minister should take up the moral responsibility and resign. ಚನ್ನಪಟ್ಟಣದ ಉಪಚುನಾವಣೆಯ ರಾಜಕೀಯ ಗರಿಗೆದರಿದೆ. ಮೈತ್ರಿ ಟಿಕೆಟ್ ವಿಚಾರವಾಗಿ ಸಿಪಿ ಯೋಗೇಶ್ವರ್ ದೆಹಲಿಗೆ ತೆರಳಿದ್ದು ರಾಜಕೀಯ ಪಡಸಾಲೆಯಲ್ಲೇ ಚರ್ಚೆ ಹುಟ್ಟುಹಾಕಿದೆ. ಈ ಬಗ್ಗೆ ಮಾತನಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಚನ್ನಪಟ್ಟಣ ಜೆಡಿಎಸ್ ಗೆದ್ದ ಕ್ಷೇತ್ರ, ಹಾಗಾಗಿ ಸಮಾಧಾನದಿಂದ ಇರಬೇಕು ಎಂದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಗೆದ್ದಂತ ಕ್ಷೇತ್ರ, ಅದು ಜೆಡಿಎಸ್ ಪಕ್ಷ ಗೆದ್ದಂತ ಕ್ಷೇತ್ರ. ಹಾಗಾಗಿ ದೆಹಲಿ ಮಟ್ಟದಲ್ಲಿ ಎರಡೂ ಪಕ್ಷದ ವರಿಷ್ಠರು ಕೂತು ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ.
ಅಲ್ಲಿವರೆಗೂ ಎಲ್ಲರೂ ಕೂಡ ಸಮಾಧಾನದಲ್ಲಿರಬೇಕು ಅಂತಕ್ಕಂಥ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಬಗ್ಗೆ ನಿನ್ನೆ ಹೇಳಿಕೆ ಕೊಟ್ಟಿದ್ರು. ಈ ಬಗ್ಗೆ ಡಿಸಿಎಂ ಡಿಕೆ ಮಾತನಾಡಿ, ಯಾರ್ಯಾರು ಏನೇನ್ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ, ಕೊನೆಗೆ ಇಡಿ ಸಿಬಿಐ ಅಂತ ಹೆದರಿಸ್ತಾರೆ, ಮನೆಯಲ್ಲೇ ಪ್ಯಾಕ್ ಮಾಡಿ ಕೂರಿಸ್ತಾರೆ ಅಂತ ಟಾಂಗ್ ಕೊಟ್ರು. ನಾನು ಟಿಕೆಟ್ ಸಿಗದೆ ಹೋದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ NDA ಭಾಗವಾಗಿರಬೇಕು ಅಂತಾನೆ ಅನ್ಕೋತೀನಿ. ನೋಡೋಣ ಮುಂದೆ ಏನೇನು ಯಾವ್ಯಾವ ಥರ ತಿರುವು ತಗೊಳ್ತಾರೆ ರಾಜಕಾರಣ ಹೇಳಕ್ ಬರಲ್ಲ. ಯಾರ್ಯಾರು ಏನೇನು ತೀರ್ಮಾನ ಮಾಡ್ತಾರೋ ಈಗ ಹೆಂಗ್ರಿಗೆ ಹೇಳೋಣ, ಎದುರಿಸಿ ಪದರಿಸಿ ಇಡಿ CBI ಕೇಸು ಅಂತ ಎದುರಿಸಿದ ತಕ್ಷಣ ಕೊನೆಗೆ ಮನೆಯಲ್ಲಿ ಪ್ಯಾಕ್ ಮಾಡ್ಕೊಂಡು ನಮ್ಮೂರಿಗೆ ನಾನ್ ಹೋಗ್ತೀನಿ ಅಂತ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಹೇಳಿದ್ದಾರೆ. ರಾಮನಗರ ಕನಕಪುರಕ್ಕೆ ಹೋಗ್ತಾ ಇರ್ತೀನಿ, ಹಾಗೆಯೇ ಚನ್ನಪಟ್ಟಣಕ್ಕೆ ಹೋಗುವ ಆಸೆ ಇದೆ, ಖಾಲಿ ಇದೆ, ಅದಕ್ಕೆ ಹೋಗ್ತಿದ್ದೀನಿ ಅಂತ ಮತ್ತೊಮ್ಮೆ ಸ್ಪರ್ಧೆಯ ಸುಳಿವು ಬಿಟ್ಟುಕೊಟ್ಟಿದ್ದಾರೆ. ಸೊ ಖಾಲಿ ಇದೆ ನಾನು, ಅದಕ್ಕೆ ನಮ್ಮೂರಿಗೆ ನಾನು ಕನಕಪುರಕ್ಕೆ ಹೋಗೋಕೆ ಆಸೆ, ಕನಕಪುರಕ್ಕೆ ಯಾವಾಗ ಬೇಕಾದ್ರೂ ಹೋಗ್ತಾ ಇರ್ತೀನಿ, ಚನ್ನಪಟ್ಟಣಕ್ಕೆ ಹೋಗೋ ಒಂದು ಆಸೆ ತೀರಿಸ್ಕೊಳ್ಳೋಣ ಅಂತ ಆ ಜನರ ಕಷ್ಟ ಸುಖ ನೋಡೋಣ, ಖಾಲಿ ಇದೆಯಲ್ಲ ಅದಕ್ಕೆ ಹೋಗ್ತಾ ಮುಡಾ ಪಾದಯಾತ್ರೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಪರ್ಯಾಯ ನಡಿಗೆಯ ಕಿಡಿ ಹೊತ್ತಿದೆ. ಶಾಸಕ ಯತ್ನಾಳ್ ಬಣದ ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಬಿವೈ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ರು. ಏನೇ ಮಾಡಿದ್ರೂ ಕೂಡ ಅದು ಪಕ್ಷಕ್ಕೆ ಪೂರಕವಾಗಿರಬೇಕು, ಸಂಘಟನೆಗೆ ಲಾಭ ಆಗಬೇಕು ಎಂಬ ಸದುದ್ದೇಶ ಇದ್ರೆ ಸಾಕು ಎಂದಿದ್ದಾರೆ. ಇನ್ನು ಕೆಲವರು ಪಾದಯಾತ್ರೆ ಮಾಡಬೇಕು ಅನ್ನುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರಿಂದ ಪಕ್ಷಕ್ಕೆ ಶಕ್ತಿ ಸಿಗ್ತದೆ ಅಂತ ಹೇಳಿದ್ರೆ ಕೇಂದ್ರದ ವರಿಷ್ಠರು ಸಮ್ಮತಿಯನ್ನು ಕೊಡ್ತಾರೆ. ಅದ್ರ ಬಗ್ಗೆ ನಂದು ಯಾವುದೇ ರೀತಿ ತಕರಾರಿಲ್ಲ. ಕೇಂದ್ರದ ವರಿಷ್ಠರನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದರೆ ವರಿಷ್ಠರು ಅದಕ್ಕೆ ಅನುಮತಿ ಕೊಟ್ಟರೆ ಮಾಡೋದಕ್ಕೆ ಅವರು ಕೂಡ ಸ್ವತಂತ್ರ ಇದ್ದಾರೆ. ಅದು ಏನೇ ಮಾಡಿದ್ರು ಸಹ ಅದು ಪಕ್ಷಕ್ಕೆ ಪೂರಕವಾಗಿರಬೇಕು, ಸಂಘಟನೆಗೆ ಲಾಭ ಆಗಬೇಕು ಅನ್ನುವ ಸದುದ್ದೇಶ ಇದ್ರೆ ಸಾಕು, ಅಷ್ಟು ಮಾತ್ರ ನಾನು ಹೇಳ್ತೇನೆ. ರಾಜ್ಯದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿಗಿದೆ ಎನ್ನುವ ಸ್ಥಿತಿಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಗರೇ ವಿಜಯೇಂದ್ರ ಅಶೋಕ ನಾಯಕತ್ವ ಒಪ್ತಾ ಇಲ್ಲ, ಬಿಜೆಪಿ ನಾಯಕರು ದೆಹಲಿ ಚಲೋ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಲೇವಡಿ ಮಾಡಿದ್ದಾರೆ. ನೀವು ಮೈಸೂರು ಚಲೋ ಮಾಡಬೇಡ್ರಿ, ಡೆಲ್ಲಿ ಚಲೋ ಮಾಡ್ರಿ ಅಂತ ಹೇಳೋದು ನೋಡಿ. ನಾನು ಬಿಜೆಪಿ ಅವರಿಗೆ ಸಲಹೆ ಕೊಟ್ಟೆ ಡೆಲ್ಲಿ ಚಲೋ ಅಂತ. ಡೆಲ್ಲಿ ಚಲೋ ಮಾಡಿಬಿಟ್ಟು ಕನ್ನಡಿಗರಿಗೆ ಆಗ್ತಾ ಇರೋಂಥ ಅನ್ಯಾಯವನ್ನು ನೀವು ಮಾತಾಡಿದ್ರೆ ನಾವು ದನಿಗೂಡಿಸ್ತೀವಿ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದರ್ಶನ್ ಅಂಡ್ ಗ್ಯಾಂಗ್ಗೆ ಎಫ್ಎಸ್ಎಲ್ ವರದಿಯೇ ಕಂಟಕವಾಗಿದೆ. ರಿಪೋರ್ಟ್ ನಿನ್ನೆ ಪೊಲೀಸರ ಕೈ ಸೇರಿದ್ದು, ಬಟ್ಟೆ ಮೇಲಿನ ನೆತ್ತರ ಕಲೆಗಳೇ ದರ್ಶನ್ಗೆ ಸಂಕಷ್ಟ ತಂದೊಡ್ಡಿಲಿವೆ. ಇದೆಲ್ಲವನ್ನು ನೋಡೋಣ. ಡಿ ಗ್ಯಾಂಗ್ಗೆ 6 ಸಾಕ್ಷ್ಯ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಎಫ್ಎಸ್ಎಲ್ ವರದಿಗಳು ಪೊಲೀಸರ ಕೈ ಸೇರಿವೆ. ನಿನ್ನೆ ಸಂಜೆಯೇ ಪೊಲೀಸರ ಕೈಗೆ ಇಮೇಲ್ ಮೂಲಕ ವರದಿಗಳು ಬಂದಿವೆ. ಹೈದರಾಬಾದ್ ಮತ್ತು ಬೆಂಗಳೂರಿನಿಂದ ಎಫ್ಎಸ್ಎಲ್ನಿಂದ ರಿಪೋರ್ಟ್ ಬಂದಿದ್ದು, ಹಲವು ಸ್ಫೋಟಕ ವಿಚಾರಗಳು ಬಯಲಾಗಿವೆ. ಕೊಲೆ ಕೇಸ್ನಲ್ಲಿ ಸಿಲುಕಿರೋ ದರ್ಶನ್ ಅಂಡ್ ಗ್ಯಾಂಗ್ನ ಎಫ್ಎಸ್ಎಲ್ ವರದಿ ಬರ್ತಿದ್ದಂತೆ ಪೊಲೀಸರು ಮಹತ್ವದ ಮೀಟಿಂಗ್ ನಡೆಸಿದ್ರು. ನಗರ ಪೊಲೀಸ್ ಆಯುಕ್ತ ದಯಾನಂದ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪ್ರಕರಣದ ತನಿಖಾಧಿಕಾರಿ, ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ರು. ಎಫ್ಎಸ್ಎಲ್ ವರದಿಯ ಪ್ರಮುಖ ಅಂಶಗಳ ಕುರಿತಂತೆಯೇ ಚರ್ಚೆ ನಡೆಸಲಾಯಿತು. ಕೊಲೆ ಕೇಸ್ನಲ್ಲಿ ಸಿಲುಕಿರೋ ದರ್ಶನ್ ವಿಚಾರ ಕೇಳಿದ್ರೆ ನೋವಾಗುತ್ತೆ ಅಂತ ಹಿರಿಯ ನಟ ದೊಡ್ಡಣ್ಣ ಹೇಳಿದ್ದಾರೆ. ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗುತ್ತೆ, ಬಟ್ ನಮ್ಮ ಹಾರೈಕೆ ಸದ್ಬುದ್ಧಿ ಕೊಡಲೆ, ಇನ್ನು ಮುಂದೆ ಆದ್ರೂ ಧರ್ಮದ ಮಾರ್ಗವಾಗಿ ನಡೆಸು ಅಂತ ದೇವರನ್ನ ಕೇಳಬೇಕು ಅಂತಷ್ಟೇ ಅಂತ ಹೇಳಿದ್ರು.